ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ. ಹಾಯ್ ಹಲೋ ನಮಸ್ಕಾರ, ಇದು ಮಜಾ ಮತ್ತೆ ಸೀಸನ್ 3 ಇಲ್ಲಿ ಮಜಾ ಫುಲ್ಲು. ಎಸ್, ಈ ಜೋರಾದ ವಾರದ ಕೊನೆ ಎಪಿಸೋಡ್ ನ ಬೇಗ ಬೇಗ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ರಜಿ ನಿಮ್ಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಅನು, ಥ್ಯಾಂಕ್ಸ್ ಲಾಟ್, ಆಲ್ ದಿ ಬೆಸ್ಟ್. ಇನ್ನು ನನ್ನ ಪ್ರೀತಿಯ ಬಾಯ್ಸ್ ಅಂಡ್ ಗರ್ಲ್ಸ್ ಆಗ್ತಾರ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಅಲ್ಲ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ನಮ್ಮ ಹುಡುಗರು ಯಾವಾಗ್ಲೇ ಪ್ರೀತಿ ಹಂಚ್ತಾನೆ ಇರ್ತಾರೆ. ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರೋದ್ರೆ ಥ್ಯಾಂಕ್ ಯು ಗೈಸ್. ಸೊ ಇನ್ನಾಗೆ ತಡ ಇವತ್ತು ನಮ್ಮ ಮೊದಲನೇ ಸ್ಕಿಟ್ ನಾನು ನೋಡ್ಕೊಂಡು ಬಂದ್ಬೇಡ. ಬ್ಯಾಚುಲರ್ಸ್ಗೆ ಮದ್ವೆಗೆ ಬೇಕಿದ್ರೆ ಹೆಣ್ಣು ಕೊಟ್ಬಿಡ್ತಾರೆ, ಆದ್ರೆ ಬಾಡಿಗೆಗೆ ಮನೆ ಕೊಡಲ್ಲಪ್ಪ. ಇದ್ರ ಬಗ್ಗೆ ನಾನು ಸುಮಾರು ಸಲ ಹೇಳಿದೀನಿ. ಆದ್ರೂ ಈ ಹುಡುಗರು ಹಿಂಗ್ ಮಾಡಿದ್ರೆ ಯಾರ ತರ ಬಾಡಿಗೆ ಕೊಡ್ತಾರೆ ನೀವೇ ಹೇಳಿ? ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ? ನಾನು ಹೇಳಲ್ಲ, ಸ್ಕಿಪ್ ನೋಡಿ. ಬಂದ್ರು ಬನ್ನಿ. ಆಯಾ ನಿಮ್ಮಲ್ಲೇ ಒಂದ್ ಬಿದ್ರು ಬೊಂಬೆಗೆ ಹಳೆ ಸೀರೆ ಉಡ್ಸಿ ನಿಲ್ಸ್ಬಿಟ್ರು ಸಾಕು, ಹಂಗೆ ಓಡ್ ಬಂದ್ಬಿಡ್ತೀರಲ್ಲ ತಪ್ಕೊಳಕ್ಕೆ. ಅಲ್ಲ ಕಣ, ಏನೋ ದೊಡ್ಡದಾಗ್ ಮಾಡ್ತೀನಿ ಅನ್ಬಿಟ್ಟು ಬಾಹುಬಲಿ ತರ ಇದ್ದವನ್ನ ಬಾಮಾಮಣಿ ಮಾಡ್ಬಿಟ್ಟಲ್ಲ. ಬಾಹುಬಲಿ ನೋಡ ಕತ್ಲಲ್ಲಿ ನಾತಾಡೋ ಬಾಹುಲಿ ಇದ್ದಂಗ ಅವನೇ ಇವನು ಬಾಹುಬಲಿ ಅಂತೆ. ನೋಡ ಹಾಕಿರೋದು ಲೇಡಿ ಗಿಟಪ್ಪು, ನೀಟಾಗಿ ಮೇಂಟೈನ್ ಮಾಡ್ಬೇಕು. ಒಂಚೂರು ಮಿಸ್ ಆಗಿ ಸಿಕ್ಕಾಕೊಂಡ್ರು ಬೀದಿಲ್ ಮಲ್ಕೊಬೇಕಾಗುತ್ತೆ. ಎಲ್ಲಿ ಒಂಚೂರು ಮಕ ತಿರ್ಗ್ಸ ಕಡೆ, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ಬಾ ಇಷ್ಟು ಸಾಕು, ಬರ್ತೀನಿ ಮಗ. ಆದ್ರೂ ಯಾಕೋ ಭಯ ಆಯ್ತಾ ಇದೆ ಕಣ. ಏನಿಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊ, ಅರ್ಧ ಗಂಟೆಲಿ ಆಗೋಯ್ತು. ಓನರ್ ಕರಿಬೇಕು ಮಗ. ಒಂದ್ ನಿಮಿಷ ಕಣ. ಬಾಟಮ್ ಸಿಪ್ಪೆ ಎತ್ತಾ ಇದೆಯಲ್ಲೋ. ಎತ್ತದ ನಾನು, ನೀನ್ ಯಾಕೆ ಹಿಂಗ ಹರ್ಕತಾ ಇದೀಯಾ? ಗಂಟ್ಲು ಗಂಟ್ಲು ನೋಡ, ಎಲ್ರು ಕುಡ್ದು ತೂರಾಡ್ತಾರೆ, ನಾನು ಕುಡಿದೇ ಇದ್ರೆ ತೂರಾಡ್ತೀನಿ. ಅಣ್ಣ 90 ಹೊಡೆದ್ರೆ ಎಂತ 420 ಕೆಲ್ಸಕ್ಕೂ ರೆಡಿ. ನೌ ಐ ಆಮ್ ಸ್ಟಡಿ. ಲೇ, ನಿಮ್ಮಂಗ್ ಕುಡಿಯೋರು ಇರೋದ್ರಿಂದಾನೇ ಕಣ ಬ್ಯಾಚುಲರ್ಸ್ಗೆ ಯಾರು ಬಾಡಿಗೆ ಮನೆನೇ ಕೊಡ್ತಾ ಇಲ್ಲ. ಈ ತರ ಕುಡಿದ್ಬಿಟ್ಟು ರಾತ್ರಿ ಎಲ್ಲ ಸೌಂಡ್ ಮಾಡೋದು, ಮಧ್ಯರಾತ್ರಿ 3 ಗಂಟೆಯಲ್ಲಿ ಯಾರ ಜೊತೆನೋ ಮಾತಾಡೋದು. ಅಕ್ಕಪಕ್ಕದ ಮನೆಯವ್ರು ಬಂದು ಕೇಳಿದ್ರೆ ಹಗ್ಲೊತ್ ಮಲ್ಕೊಳ್ಳಿ, ನೀತಿಯಾಗಿ ಮಲ್ಕೋತೀರಾ, ಯಾರಾದ್ರೂ ನನ್ನ ಕೇಳೋದು ಇಟ್ಕೊಂಡ್ರೆ ಬ್ಯಾಟ್ ತಗೊಂಡು ಹೊಡಿತೀನಿ ಅನ್ನೋದು. ಗಂಡ ಹೆಂಡತಿ ಇರೋ ಮನೇಲಿ ಏನ್ ಕಮ್ಮಿ ಕಿತ್ತಾಡ್ತಾರೇನ? ಬ್ಯಾಚುಲರ್ಸ್ ಇರೋ ಮನೆ ಅಕ್ಕ ಪಕ್ಕದಲ್ಲಿರೋ ಫ್ಯಾಮಿಲಿಗಳೆಲ್ಲ ನಾಯಿಗಳ ತರ ನಮ್ಮನ್ನೇ ನೋಡ್ತಾ ಇರ್ತಾರೆ. ಎಷ್ಟೊತ್ತಿಗೆ ಬಂದ್ರು, ಎಷ್ಟೊತ್ತಿಗೆ ಹೋದ್ರು, ಯಾರು ಬಂದ್ರು, ಯಾರು ಹೋದ್ರು, ಅದ್ ಬಿಟ್ಟಾಕ ಯಾರಾದ್ರೂ ಒಬ್ಳು ಹುಡುಗಿ ಒಂದು ಸಲ ಬಂದ್ರೆ ಮುಗಿಯಿತು, ಸಂಸ್ಕೃತಿನೇ ಹಾಳಾಗೋಯ್ತು ಅಂತಾರೆ. ಮತ್ತಿನ್ನೇನು, ನೈಟ್ ಎಲ್ಲ ಕುಡಿದ್ಬಿಟ್ಟು ನಾಯಿ ತರ ಕಿತ್ತಾಡೋದು, ಅಕ್ಕಪಕ್ಕದ ಆಂಟಿಗಳಿಗೆ ಕಾಳು ಹಾಕೋದು. ನೋಡ್ ಮಗ, ಇದೆಲ್ಲ ಬಿಟ್ಬಿಡು. ಇದು 5ನೇ ರೂಮ್ ನಾವು ನೋಡ್ತಾ ಇರೋದು. ನೆಟ್ಟಿಗಿರ್ಬೇಕು. ಎಲ್ಲಿ ಒಂಚೂರು ಮಕ ತಿರ್ಗ್ಸು, ಎಲ್ಲಿ ಒಂಚೂರು ಸೊಂಟ ಬೆಳಗ್ಸು, ಎಲ್ಲಿ ಒಂಚೂರು ನಾಚ್ಕೋ. ನನ್ ದೃಷ್ಟಿನೇ ಆಗೋಗುತ್ತೆ ಕಣ. ಬಂದೇರೋ ಓನರ್ ಸರ್, ಓನರ್ ಸರ್. ಹಾ, ನೀನ್ ಹಿಂಗ್ ಕರೆದ್ರೆ ಬರದೇ ಬರಲ್ಲ. ಇನ್ ಓನರ್ ಬರ್ತಾರ. ಕಮ್ ದಿಸ್ ಸೈಡ್. ಕಂಟಿನ್ಯೂ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ಪ್ಲೀಸ್ ಕಮ್ ಔಟ್ ಸೈಡ್. ಹುಡುಗಿ. ಸರಿ ಮಗ. ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಔಟ್ ಸೈಡ್. ಯಾರು? ಏನು ಯಾರೋ ಹುಡುಗಿ ಕೂಗ್ದಂಗ ಆಯ್ತು. ನೋಡಿದ್ರೆ ಹುಡುಗ ಅವನಲ್ಲ, ನೀನ್ ಆ ಟೈಪ. ಮನೆ ಮುಂದೆ ಟೂಲೆಟ್ ಅಂತ ಬೋರ್ಡ್ ಹಾಕಿತ್ತು. ಇನ್ನೇನ್ ಟಾಯ್ಲೆಟ್ ಅಂತ ಬೋರ್ಡ್ ಹಾಕಕ್ಕಾಗತ್ತಾ? ಇದನ್ನ ಹೇಳಕ್ಕೆ ಅಲ್ಲಿಂದ ಕರ್ದ ಸರ್. ಈ ಮುಖಾನ್ ಎಲ್ಲೋ ನೋಡಿದೀನಿ. ನೋ ವೇ, ಚಾನ್ಸೇ ಇಲ್ಲ. ಯಾಕೆ? ಈ ಮಕ ಇರೋದೇ ಈ ಕತ್ ಮೇಲೆ. ನನಗೆ ಮನೆ ಬಾಡಿಗೆಗೆ ಬೇಕಿತ್ತು. ನನಗಿರೋಳು ಒಬ್ಳೆ ಮಗಳು.
ಒಂದೇ ಮನೆ. ನನಗೆ ಮನೆ ಮಾತ್ರ ಸಾಕು. ಕೆರ ಕಿತ್ತೋಯ್ತವೆ. ನಾನು ಹೇಳಿದ್ದು ಫ್ಯಾಮಿಲಿಗೆ ಮಾತ್ರ ಮನೆ ಕೊಡ್ತೀನಿ ಅಂತ. ನಂದು ಫ್ಯಾಮಿಲಿನೇ ಸರ್. ನೋಡಿ ನಮಸ್ಕಾರ. ಇವರೇನು ತಲೆ ತಗ್ಗಿಸ್ಕೊಂಡೆ ಅವರಲ್ಲ. ಅದು ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ. ಯಾರಿಗೂ ಅಷ್ಟು ಈಸಿಯಾಗಿ ಮಕ್ಕ ತೋರ್ಸಲ್ಲ. ನನಗೆ 6 ತಿಂಗಳಾದ್ಮೇಲೆ ಮಕ್ಕ ತೋರಿಸಿದ್ದು ಮದ್ವೆ ಆಗಿ. ನಮಸ್ಕಾರ ಸರ್. ಇವರೇನ ಸಾವಿತ್ರಿ? ಅವಳು ನನ್ನ ಹೆಂಡತಿ. ಮತ್ ಸಾವಿತ್ರಿ ಅದೊಂದು ಮರೆಯಲಾಗದ ಮಧುರ ಅನುಭವ. ಬ್ರೀಫ್ ಕೇಸು. ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ನಿಮ್ಮ ಹೆಸರು? ಬಿತ್ರಿ. ಗಾಯತ್ರಿ. ಬಾಯಿಗೆ ಬಂದಿತ್ರಿ. ಸರ್ ನನ್ನ ಹೆಂಡತಿ ಇಂಟರ್ನ್ಯಾಷನಲ್ ಪತಿ ಇರುತ್ತೆ ಅಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ನಾಚಿಕೆ ಜಾಸ್ತಿ ಇರುತ್ರಿ. ಈ 3 ಇದ್ದವ್ರಿಗೆಲ್ಲ ನಾಚಿಕೆ ಇರುತ್ರಿ. ನಂದು 3. ನನ್ನ ಹೆಸರಲ್ಲೂ 3 ಇದೆ ಅಂದೆ. ಸರ್ ನಿಮ್ಮ ಮನೇಲಿ ಇನ್ನೊಬ್ರು ಯಾರೋ ಇದ್ದಾರೆ ಅಂದ್ರಿ? ನನ್ನ ಮಗಳು. ಇದಕ್ಕೆ ಮಗಳು ಅಂದಿದ ತಕ್ಷಣ ಹಿಂಗ್ ಕುಡ್ದಾಡ್ತವ್ರಲ್ಲ. ಅದು ನನ್ನ ಹೆಂಡತಿ ಒಡ ಹುಟ್ಟಿದ ಅಕ್ಕ ತಂಗಿರಿ ಯಾರು ಇಲ್ಲ. ಸೊ ಪ್ರೀತಿ ಉಕ್ಕಿ ಹರಿತಿದೆ. ನನ್ನ ಮಗಳಿಗೂ ಅಷ್ಟೇ. ತಾಯಿ ಇಲ್ಲ ಅಂತ ತುಂಬಾ ಕೊರಗ್ತಾ ಇದ್ಲು. ಈಗ ಬಂದ್ರಲ್ಲ ತಾಯಿ ಸಿಕ್ದಂಗೆ ಆಯ್ತು ಬಿಡಿ. ತಾಯಿ ತರ ಸಿಕ್ದಂಗೆ ಆಯ್ತು ಅಂತೆ. ಮಗಳೇ ಆರ್ಸಿ ಅಂದ್ರೆ ನನ್ನ ಮಗಳ ಹೆಸರು ಹರ್ಷಿತಾ ಅಂತ. ಪ್ರೀತಿಯಿಂದ ಆರ್ಸಿ ಅಂತ ಕರಿತೀರಿ. ಹುಷಾರು, ಯಾರಾದ್ರೂ ಹಾರಿಸ್ಕೊಂಡು ಹೋಗ್ಬಿಟ್ಟಾರು. ಕರ್ಸಿ ಮಗಳೇ. ಪಪ್ಪ. ಏನ್ ಪಪ್ಪ? ನೋಡಮ್ಮ, ಇವರೇ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬರ್ತಾ ಇರೋದು. ನೀನ್ ಹೆಂಗೆ ಇದ್ರು ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದಲ್ಲ, ಇವರೇ ನಿಮ್ಮಮ್ಮ. ತರ ನಮ್ಮನ್ ತರ ಅಂತ ಹೇಳಕ್ ಬಂದೆ. ಇದ್ಯಾಕೆ ಗಟ್ಟೆ ಹಿಡ್ಕೊಂಡಿದ್ದೀರಲ್ಲ? ಅದು ಇವಾಗ ತಾನೇ ಮದುವೆ ಆಗಿದ್ದೀರಲ್ಲ, ಬಿಟ್ಟಿರೋಕೆ ಆಗ್ತಿಲ್ಲ. ನೋಡಿ, ಕಟ್ಕೊಂಡಿರೋ ಮೂತ್ರನ ಉಕ್ಕೋ ಪ್ರೀತಿನ ಗಟ್ಟಿಯಾಗಿ ಹಿಡ್ಕೋಬಾರ್ದು. ಹರಿಯಕ್ ಬಿಟ್ಬಿಡ್ಬೇಕು. ಹರಿಯಕ್ ಬಿಟ್ರೆ ಎಲ್ಲಿ ಅರ್ಧ ಹಾಕ್ಬಿಡ್ತಾಳೋ ಅಂತ ಭಯ. ಏನಿಲ್ಲ. ಏನಂದ? ಏನ್ ಚಂದ. ಕಂದ 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 ಆನಂದ. ತಪ್ಕೊಂಡ್ರೆ ಪರಮಾನಂದ. ಲೇ ಮಗುನ ಅಷ್ಟು ಗಟ್ಟಿಗೆ ತಪ್ಕೊಂಬೇಡ್ವೆ, ಎದ್ರುಕೊಂಡತ್ತು. ಏನು ಪ್ರೀತಿ, ಏನು ವಾತ್ಸಲ್ಯ. ಇವರಿಬ್ರು ನೋಡ್ತಾ ಇದ್ರೆ ಮೂಗುತಿ ಇದ್ದಂಗೆ, ಬೆರಳು ಉಗುರು ಇದ್ದಂಗೆ, ಗದ್ದೆ ನೇಗ್ಲು ಇದ್ದಂಗೆ, ತುಟಿ ಲಿಫ್ಟಿಕ್ಕು ಇದ್ದಂಗೆ. ಅಂಟ್ಕೊಂಡು ಬೆರ್ತೋಗ್ಬಿಡ್ಬೇಕು. ಎಷ್ಟು ಅಂಟ್ಕೊಂಡಿರ್ತೀವಿ ನೋಡ್ತಾ ಇರಿ. ಮನೆ ಈ ಕಡೆ ಇದೆ. ಅದು ನಿಮ್ಮ ಮನೆ ಇದ್ದಂಗೆ ಬಿಡಿ. ಸರ್ ಅದೆಲ್ಲ ಇರ್ಲಿ. ಬಾಡಿಗೆ 10,000. ಅದ್ರಲ್ಲಿ 10 ಪೈಸಾ ಕಮ್ಮಿ ಆದ್ರೂ ನನ್ನ ಎಡಗೈ ಕಿರುಬೆರಳಲ್ಲೂ ನಾನು ಮುಟ್ಟುದಿಲ್ಲ. ಸಾರಿ. 8,000 ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು. ಸಾರಿ 5,000 ಕೊಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮಗ ಒಂಚೂರು ಕೋಪರೇಟ್ ಮಾಡೋ. ಅಂಕಲ್ ನಿಂಗು ಜೊಲ್ ಪಾರ್ಟಿ, ನೀನೊಂಚೂರು ಕೋಪರೇಟ್ ಮಾಡಿದ್ರೆ ಬಾಡಿಗೆನೆ ಬಿಟ್ಬಿಡ್ತಾನೆ. ಹೋಗೋಲ್ಲೇ. ನೋಡಿ, ನನಗೂ ರಿಟೈರ್ಮೆಂಟ್ ಏಜ್ ಆಯ್ತು. ದುಡ್ಡೆಲ್ಲಿದ್ದ ಬರಬೇಕು. 3,000 ಬೇಕೇ ಬೇಕಪ್ಪ. ಒಂದೊಂದಕ್ಕೆ 1,000. ಕರೆಂಟ್ ಬಿಲ್, ವಾಟರ್ ಬಿಲ್, ಮನೆ ಬಾಡಿಗೆ. ಕಳ್ಳಿ ನೀವು. ಅಡ್ವಾನ್ಸು 1,00,000. 50,000 ಕೊಡಿ, ಪರವಾಗಿಲ್ಲ. ನಾಳೆ ಕೊಟ್ರಾಗುತ್ತಾ? ನಾಳಿದ್ ಕೊಡಿ, 1 ವಾರ ಬಿಟ್ಟು ಕೊಡಿ, 1 ತಿಂಗಳು ಬಿಟ್ಟು ಕೊಡಿ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಮನೆಗೆ ಬಂದು ನನ್ನ ಕೈಯಲ್ಲೇ ಕೊಡಿ. ಹಾಕ್ಲಾ? ಮನೆಗೆ ಕೀ ಹಾಕ್ಲಾ ಅಂದೆ. ನಾವು ಹಾಕತ್ತೀವಿ. ನನಗೆ ಕಂಡೀಷನ್ ಇದೆ. ಸರ್ ನಾ ಕಂಡೀಷನರ್ ಎಲ್ಲ ಹಾಕಲ್ಲ. ಹಲೋ, ನಾನು ಹೇಳಿದ್ದು ಕಂಡೀಷನ್ ಇದೆ ಅಂತ. ಸರಿ ಹೇಳಿ. ಕ್ವಾರ್ಟರ್ಗೆ ಮಿಕ್ಸಿಂಗು ವಾಟ್ರು ನನಗಿಷ್ಟ ಆಗಲ್ಲ. ಆನಾದ್ರೆ ವಾಟರ್ ಮೀಟ್ರು. ಆಟ ಆಡೋಕ್ಕೆ ಬೇಕು ಗ್ರೌಂಡು. ನನಗಿಷ್ಟ ಆಗಲ್ಲ ಸಂಜೆ ಮೇಲೆ ಸೌಂಡು. ನನ್ ಸಂಜೆ ಟೈಮ್ ಹಾಡು ಕೇಳಲಿಲ್ಲ ಅಂದ್ರೆ ನಿದ್ದೆನೆ ಬರಲ್ವಲ್ಲ. ಮಲಗ್ಬೇಕಾದ್ರೆ ಸೌಂಡ್ ಇಲ್ಲ ಅಂದ್ರೆ ನಂಗೆ ನಿದ್ದೆನೆ ಬರಲ್ಲ. ಕರೆಕ್ಟು. ಸಂಜೆ ಮೇಲೆ ಸೌಂಡ್ ಇರ್ಬೇಕು. ಜೋರಾಗಿ ಸೌಂಡ್ ಕೊಟ್ಕೊಂಡೆ ಕೇಳಿ. ಆಯ್ತು ಬಾರ. ಬಾರೋಣ. ಅದು ನನ್ನ ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ನಾನು ಅವಳ ಬಾರೋ ಅಂತಾನೆ ಕರಿ. ಬಾರೋ.
ಹೆಂಡತಿ ಮೇಲೆ ಪ್ರೀತಿ ಜಾಸ್ತಿ ಆದ್ರೆ ಬಾರೋ ಅಂತ ಕರಿಬೇಕು. ಬಾರೋ ಮಗಳೇ, ನಾನೊಂದ್ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಕಣಮ್ಮ. ಆಯ್ತು ಪಪ್ಪ. ಲೇ ತೊಟ್ಟಿ ಲೋಫರ್ ಚಪ್ಪರ್ ನನ್ನ ಮಗನೇ, ಇಷ್ಟು ದಿನ ಅಕ್ಕ ಪಕ್ಕದ ಆಂಟಿರಿ ಕಾಳಾಗ್ತಿದ್ದೆ, ಇವಾಗ ಓನರ್ ಮಗಳಿಗೆ ಸ್ಟಾರ್ಟ್ ಮಾಡ್ದ. ಬೇರೆಯವ್ರು ಯಾರಾದ್ರೂ ಕಾಳಾಕಕ್ಕೂ ಮುಂಚೆ ನಾವೇ ಹಾಕನ ಬಿಡು. ಬೇಡ, ಇದೆಲ್ಲ ತಪ್ಪು. ಅಂಕಲ್ನ ನೀನ್ ಜೊಲ್ಲು ಅನ್ಕೊಂಡಿದ್ಯಾ, ಕತ್ರ ಸಾಕ್ಬಿಡ್ತಾನೆ. ನೋಡ, ದಮ್ ಹೊಡಿಬೇಡ ಸಾಯ್ತೀಯ ಅಂತಾರೆ, ಎಣ್ಣೆ ಹೊಡಿಬೇಡ ಸಾಯ್ತೀಯ ಅಂತಾರೆ, ಲವ್ ಮಾಡಬೇಡ ಸಾಯ್ತೀಯ ಅಂತಾರೆ, ಸಾಲ ಮಾಡಿ ಮಜಾ ಮಾಡಬೇಡ ಸಾಯ್ತೀಯ ಅಂತಾರೆ. ಏನೂ ಮಾಡದೆ ಸಾಯೋದಕ್ಕಿಂತ ಎಲ್ಲ ಮಾಡಿ ಬೇಗ ಸಾಯೋಣ ಬಿಡು. ಅಯ್ಯೋ ಟೈಮ್ ಆಯ್ತು, ಮಜಾ ಬರೋ ಟೈಮ್ ಆಯ್ತು. ಎಲ್ಲಿ ರಿಮೋಟ್. ನಮ್ಮ ಹುಡುಗಿ ಬಂದ ಮಿಂಗಲ್ ಆಗಕ್ಕೆ ಇದೇ ಒಳ್ಳೆ ಟೈಮು. ಬೇಗ ಜಡೆ ಹಾಕೋ. ನೋಡು, ಬೇಡ, ಸರಿ ಬರಲ್ಲ. ನೋಡ್ವಾಗ ನನಗೆ ಟೆನ್ಷನ್ ತಡ್ಕೊಳಕಾಯ್ತಲ್ಲ, ನಾವು ಹೋಗ್ಲೇಬೇಕು. ಯಾಕೋ ಕೆಳಗಿಳಿಸು, ನೋಡಕ್ಕಾಯ್ತಿಲ್ಲ ಅಂದ್ರೆ. ಸಾರಿ ಮಗ, ಥ್ಯಾಂಕ್ ಯು. ದಿಲ್ ಮೇರೆ ಧಕ್ ಧಕ್. ಆಂಟಿ ನೀವಾ? ಯಾರೋ ಗಂಡಸು ಅನ್ಕೊಂಡ? ಅಯ್ಯೋ ಇಲ್ಲಾರು ಬರ್ತಾರ ಆಂಟಿ? ಬಂದಿದ್ದೀನಲ್ಲ, ನಾನ್ ಬಂದಿದ್ದೀನಲ್ಲ ಅಂದೆ. ಆಂಟಿ ನೀವ್ ಹೆಂಗ್ಸು. ಅಯ್ಯೋ ಮರ್ತೇ ಹೋಗಿತ್ತು. ಏನ್ ಮಾಡ್ತಾ ಇದೀಯಾ? ಮಜಾ ಬರತ್ತ ನೋಡ್ತೀನಿ. ಅಯ್ಯೋ ನಾನು ಡೈಲಿ ಮಜಾ ಬರತ್ತ ನೋಡ್ತೀನಿ. ಅಯ್ಯೋ ಕೆನ್ನೆ ಇಷ್ಟು ಸಾಫ್ಟ್ ಇದೆ, ಏನ್ ಹಾಕ್ತೀಯಾ? ಕ್ರೀಮ್ ಹಾಕ್ತೀನಿ. ನಾನು ಹಾಕದೇ ಇಲ್ಲ. ಮತ್ತೆ ನೀನ್ ನೋಡಕ್ ಸಖತ್ತಾಗಿದೀಯಾ. ಛೀ ಹೋಗಂಟಿ. ಯಾಕೆ ಇದಕ್ಕಿಂತ ಮುಂಚೆ ಯಾರೋ ನಿಂಗೆ ಹಿಂಗೆ ಹೇಳೇ ಇಲ್ವಾ? ಇಲ್ಲ. ವೇಸ್ಟ್. ನೋಡ್ತಾ ಇದ್ರೆ ನಿನ್ ಬಾಡಿ ಶೇಪು ಕುಡ್ದಂಗಾಗತ್ತೆ ಕುರಿ ಕಾಲು ಸೂಪು, ಗಿಂಟಿದ್ರೆ ನಿನ್ ಗಲ್ಲ ತಿಂದಂಗಾಗತ್ತೆ ಮಂಡ್ಯ ಬೆಲ್ಲ, ನೋಡ್ತಾ ಇದ್ರೆ ನಿನ್ ಕೆನ್ನೆ ಕುಡ್ದಂಗಾಗತ್ತೆ ಎಣ್ಣೆ. ಯಾಕೆ ಹಿಂಗೆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದೀಯಾ? ರಿಮೋಟ್ ಕೊಡು, ಚೇಂಜ್ ಮಾಡೋಣ, ಸಾಂಗ್ ಹಾಕೋಣ. ಮಗಳೇ ಏನ್ ಮಾಡ್ತಾ ಇದೆಯಮ್ಮ? ಅಪ್ಪ ಬಂದೆ. ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಬಂದ. ಈ ಸಾಂಗ್ ಮೇಲೆ ನಾನು ಟೆಂಪ್ಟ್ ಮಾಡ್ತಾ ಇದ್ದೆ. ನೀವೇನಿಲ್ಲಿ? ಅದು ಏನೋ ಬೇಕಿತ್ತು ಕೇಳ್ಕೊಂಡ್ ಬಂದೆ. ಮನೇಲಿ ಕೆಲಸ ಇದೆ, ಬರ್ತೀನಿ. ಇದಕ್ಕೆ ನಿಮ್ಗೇನೋ ತಂದಿದ್ದೀನಿ. ಏನು? ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ. ನೀವೇ ತೊಡ್ಸಿ. ನನ್ಗೊಂದು ವೀಕ್ನೆಸ್ ಇದೆ, ಯಾರು ಏನೇ ತಂದ್ಕೊಟ್ರು ಅವ್ರ ಹತ್ರನೇ ತೊಡಸ್ಕೋತೀನಿ. ಬಳೆ ತಂದ್ಕೊಟ್ರು ಅವರೇ ತೊಡಸ್ಕೊಡ್ಬೇಕು, ಓಲೆ ತಂದ್ಕೊಟ್ರು ಅವರೇ ಹಾಕೊಡ್ಬೇಕು, ಸೊಂಟು ಡಾಬ್ ತಂದ್ಕೊಟ್ರು ಅವರೇ ಕಟ್ಕೊಡ್ಬೇಕು. ಇದು ಮೊದಲೇ ಗೊತ್ತಿದ್ರೆ ನಾನು ಬೇರೆನೇ ತೋರ್ತಾ ಇದ್ದೆ. ಹಾಕ್ಲಾ ಚಪ್ಲಿ ಹಾಕ್ಲಾ? ಹಾಕಿ. ಲೇ ಇವಳೆ, ನಾನು ಸಾಕ್ಷಿಯಲ್ಲಿ ಇಟ್ಟಿದ್ಯಾ? ಬಂದೆ. ಇವನೊಬ್ಬ ಶಿವ ಪೂಜೆಲ್ ಕರಡಿ ಬಿಟ್ಟಕ್ಕೆ ಸರಿಯಾಗಿ ಬಂದ್ಬಿಟ್ಟ. ಅಯ್ಯೋ ಕಚಡ ನನ್ ಮಗನೇ, ಬರೋದಿನ್ 10 ನಿಮಿಷ ಲೇಟ್ ಆಗಿದ್ರೆ ಯಾವ ಆಸ್ಪತ್ರೆಯಲ್ಲಿ ಎಷ್ಟೇ ಬೆಡ್ಡಲ್ಲಿ ಇರ್ತಿದ್ನೋ. ದೊಡ್ಡವರೇ ಹೇಳಿಲ್ವಾ ಮಾಡಿದ್ದು ಮಾರಾಯ ಅಂತ, ಅನ್ಬೋಸು. ಪಪ್ಪ ಹೇಳಮ್ಮ. ಎಲ್ಲೋಗ್ಬಿಟ್ಟಿದೆ ಪಪ್ಪ ನೀನು? ಯಾಕಮ್ಮ? ಪಪ್ಪ ನಂಗೆ ಯಾಕೋ ಪಕ್ಕದ ಮನೆ ಆಂಟಿ ಮೇಲೆ ಡೌಟು ಪಪ್ಪ. ಡೌಟು? ಹ್ಞೂ, ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ಸುಮ್ಮನೆ ಇರಲ್ಲ ಪಪ್ಪ. ಹಿಂಗ್ ಹಿಡಿತಾರೆ ಗೊತ್ತಾ? ಹೆಂಗ್ ಹಿಡಿತಾರೆ? ಕಾಮಿಡಿ ಸೀನ್ ಬಂದ್ರೆ ಕೆನ್ನೆ ಗಿಲ್ತಾರೆ, ರೊಮ್ಯಾಂಟಿಕ್ ಸೀನ್ ಬಂದ್ರೆ ಸೊಂಟ ಗಿಲ್ತಾರೆ, ಲವ್ ಸೀನ್ ಬಂದ್ರಂತ ಹಂಗೆ ತಪ್ಕೊಂಡ್ಬಿಡ್ತಾರೆ ಪಪ್ಪ. ಹಂಗಂತೀಯ? ನಂಗೆ ಯಾಕೋ ಅವರು ಹೆಂಗ್ಸಲ್ಲ ಅನ್ನೋದು ಡೌಟ್ ಪಪ್ಪ. ನಾನು ನೋಡ್ತೀನಿ ಬಿಡಮ್ಮ, ನಾನು ನೋಡ್ತೀನಿ. ಅವ್ರು ಮುಟ್ಟಿದ್ರೆ ಏನೇನೋ ಆಗುತ್ತೆ ಪಪ್ಪ. ಏನೇನೋ ಆಗುತ್ತೆ? ಛೀ ಹೋಗು ಪಪ್ಪ, ನಂಗೆ ನಾಚಿಕೆ ಆಗುತ್ತೆ. ನನಗೂ ಯಾಕೋ ಡೌಟು. ಅವ್ರು ಆಂಗಿಕಂ ವಾಚಿಕಂ ನೋಡ್ತಾ ಇದ್ರೆ ನನಗೂ ಯಾಕೋ ಡೌಟು. ನಾನು ಮುಟ್ಟಾಗ್ಲೂ ಏನು ಫೀಲೇ ಆಗ್ಲಿಲ್ಲ. ಇಷ್ಟು ದಿನ ಆಯ್ತು, ಒಂದಿನ ಸೀರೆ ಒಣಗಾಕ್ಲಿಲ್ಲ, ಬರೀ ಚಡ್ಡಿ ಬನೀನು ಅದೇ ಲುಂಗಿ ಇದನ್ನೇ ಒಣಗಾಕ್ತಾ ಇರ್ತಾರಪ್ಪ. ಇವತ್ತೇನಾದ್ರೂ ಆಗ್ಲಿ, ಅದೇನ್ ಮಾಡ್ತಾವ್ರೆ ಅಂತ ನೋಡೇ ಬಿಡ್ತೀನಿ. ಮಗ ಏನು ಮಾಡ್ದೀಗ? ಹೋಗು. ಹೋಗುವೆ ಏತಕ್ಕೆ ರಮಣಿ, ಲಜ್ಜೆಯ ತಾಳೆನು ರಮಣ, ಬಾಮೆಯೇ ನಿನ್ನ ಮೇಲುದ ಸೆಳೆವೆ, ಮಾತಲೆ ಏತಕ್ಕೆ ಸರಸವ ಗೈವೆ, ಎತ್ತನಿ ಪೋದರು ಬಿಡೆನೆ ಯವನವನ ಸುಮವೇ. ನೋಡ್ಬಿಟ್ಟ ಓನರ್ ನೋಡ್ಬಿಟ್ಟ. ಲೇ ತೊಟ್ಟಿ ನನ್ನ ಮಗನೇ,
ಆ ಮಹಾಜನತೆ ನಿಮ್ಮ ಕಣ್ಣಾರೆ ನೀವೇ ನೋಡಿದಿರಲ್ಲ. ಇಷ್ಟೆಲ್ಲ ಆದ್ಮೇಲೂ ನನ್ನ ಹೆಂಡತಿ ಅದು ಇಂಟರ್ನ್ಯಾಷನಲ್ ಪತಿವ್ರತೆ ಜೀವಂತವಾಗಿರ್ತಾಳ? ಸತ್ತು ಹೋಗ್ತಾಳೆ. ಅಯ್ಯೋ ನಾನು ಏನು ನೋಡ್ಲಿಲ್ಲ, ನಾನೇನು ನೋಡ್ಲಿಲ್ಲ. ಲೇ ನೀನು ಬ್ಯಾಚುಲರ್ಸ್ಗೆ ಏನಕ್ಕೆ ಬಾಡಿಗೆ ಮನೆ ಕೊಡಲ್ಲ ಅಂತ ಇವಾಗ ಗೊತ್ತಾಯ್ತು ಕಣೋ. ಈ ತರ ಸಂಸಾರಸ್ಥರಿಗೆ ಮನೆ ಕೊಟ್ಟಿ ಅವ್ರ ಸರಸ ಸಲಾಪ ಆಡೋದನ್ನ ಕದ್ದು ನೋಡ್ಬೋದು ಅಂತ ತಾನೇ. ಅಯ್ಯೋ ಅಯ್ಯೋ ನಿಮ್ ಕಾಲಕ್ಕೆ ಬಿಡ್ತೀರಪ್ಪ. ಹಂಗಲ್ಲಯ್ಯ, ನಾನು ನೀವಿಬ್ರು ಎಲ್ಲಿ ಗಂಡ ಹೆಣ್ತಿರೋ ಅಲ್ವೋ ಅಂತ ನೋಡಕ್ ಬಂದಿದ್ದೆ ಅಷ್ಟೇ. ಡೌಟ್ ಮಾಡ್ಬಿಟ್ಟ. ಇಷ್ಟಾದ್ಮೇಲೂ ನಾನು ಬದುಕಿರ್ಬೇಕಾ? ಇಲ್ಲೇ ಸತ್ತೋಯ್ತೇನೆ. ಇಲ್ಲ ಕಟ್ರು, ನೀವಿಬ್ರು ಗಂಡ ಹೆಣ್ತೀನಿ, ನಾನ್ ನಿಮ್ ಸವಾಸಕ್ಕೆ ಬರಲ್ಲಪ್ಪ, ನನ್ ಬಿಟ್ಬಿಡಿ. ನೀವು ಸರ್ ಕರೆಸ್ತೀನಿ ಕಣ, ಪೇಪರ್ ಅವ್ರನ್ನ ಕರೆಸ್ತೀನಿ ಕಣ. ಅಯ್ಯೋ ಅಯ್ಯೋ ಏನಾಯ್ತಾ? ಫೋನ್ ಚಾರ್ಜ್ ಹಾಕಿದ್ದೆ, ಚಾರ್ಜ್ ತುಂಬಿ ಚಲ್ಲೋಗ್ತಿರ್ಬೇಕು. ಕಚಡ ನನ್ನ ಮಗನೇ, ಇನ್ನೊಂದ್ಸಲ ಬಾ, ನೀನ್ ಸರಿಯಾಗಿ ನೋಡ್ಕೋತೀನಿ. ಎಕ್ಸ್ಕ್ಯೂಸ್ ಮೀ. ಎಸ್. ನೀನು 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 ನಾನೇ ಹುಡುಗನ ಇವಾಗ ಗೊತ್ತಾಯ್ತಾ? ಯೋ 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 ಸಾಕಾಗೋಯ್ತು ಈ ಲೇಡಿ ಗೆಟಪ್. ಇನ್ನು ಎಷ್ಟು ದಿನ ಅಂತ ಹಿಂಗೆ ಮೇಂಟೈನ್ ಮಾಡೋದು? ನೋಡು, ನನಗೆ ಏನೋ ಬೇಕು ನಿನ್ಗೆ? ಮೂಗಿನ ಕೆಳಗೆ ಮುತ್ತು ಕೊಡಬೇಕು, ಕಣ್ಣಿನ ಕೆಳಗೆ ಗಿಲ್ಲಬೇಕು. ನನ್ನ ನಿನ್ನ 10 ಬೆರಳು ಸೇರಿ ಇನ್ನು 3 ದಿನಕ್ಕೆ ಹೋಗಿ ಮುರುಡೇಶ್ವರದಲ್ಲಿ ಬೇಡ್ಕೋಬೇಕು. ಏನಂತ? ಇನ್ನೊಂದೇ ವರ್ಷಕ್ಕೆ ನನ್ನ ನಿನ್ನ ಮಗುನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ನಿಮ್ಗೆ ಯಾಕೋ ಜಾಸ್ತಿ ಆಯ್ತು. ಕಮ್ಮಿ ಮಾಡ್ಕೊಳಕ್ಕೆ ಕೇಳ್ತಾ ಇರೋದು. ಕಡಿಮೆ ಮಾಡ್ಕೋತ್ಯಾ? ಪಪ್ಪ ಪಪ್ಪ ಪಪ್ಪನ ಪಪ್ಪನ ಮಚ್ಚ ತಗೊಂಡು ಹೊಡ್ತೀನಿ, ಬರಲ್ಲ. ಪಪ್ಪ ಹುಡುಗಿ ಅಲ್ಲ ಹುಡುಗ. ನಾನು ಎಷ್ಟೆಲ್ಲ ಕಲಸ್ ಕಟ್ಕೊಂಡಿದ್ದು. ಲೇ ಈಗ ತಾನೇ ಬಳ್ಳಿ ಚಿಗುರಿ ಹೂ ಬಿಡ್ಬೇಕಾದ್ರೆ ಎಲ್ಲನೂ ಹಾಳು ಮಾಡ್ಬಿಟ್ಟಿಯಲ್ಲೋ. ಮೊನ್ನೆ ತಾನೇ ಮುರಿದೋಗಿದ್ದ ಮಂಚನ ಗಟ್ಟಿಯಾಗಿ ರೆಡಿ ಮಾಡ್ತಿದ್ದೆ, ಪುತ್ತೂರಲ್ಲಿ ಹೋಗಿ ಕಟ್ಟಾಕಿಸ್ಕ ಬಂದಿದ್ದೆ. ನಂಜನಗೂಡಲ್ಲಿ ನಾಟಿ ಔಷಧಿ ತಕ ಬಂದಿದ್ದೆ. ಎಲ್ಲ ಆಸೆನು ಒಳ್ಳೆಯಲ್ಲಿ ಹುಣ್ಸೆನ್ ಕ್ಯೂಟ್ ಆಗಿ ಮಾಡ್ಬಿಟ್ಟಿಯಲ್ಲೋ. ಇನ್ನೊಂದು ನಿಮಿಷ, ಇನ್ನೊಂದು ಕ್ಷಣ ಈ ಮನೇಲಿ ಇರಬಾರ್ದು. ಹೌದು ಪಾಪ, ಇವ್ರೊಂದು ಸೆಕೆಂಡ್ ಇಲ್ಲಿ ಇರ್ಬಾರ್ದು. ಬಾರೋ ಅಲ್ಲಿ ಮುಚ್ಕೊಂಡು ಬಾರೋ. ಏನಮ್ಮ ಮಾಡ್ತಾ ಇದ್ಯಾ? ಆ ಮನೇಲಿ ಇರ್ಬಾರ್ದು ಪಾಪ, ಈ ಮನೇಲಿ ಇರ್ಬೇಕು. ಇವ್ರನ್ನ ನೋಡಿದ ತಕ್ಷಣ ನಾನು ಇವ್ರನ್ನ ಲವ್ ಮಾಡೋಕ್ ಶುರು ಮಾಡಿದೆ. ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗೋದು. ನಮ್ಮ ಮನೇನ ಬಾಡಿಗೆ ಕೊಡಲ್ಲ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಮೋಸ ಮಾಡ ತಪ್ಪಲ್ವಾ ನೀವು? ಅವಳಂದ್ರೆ ಇಷ್ಟ ಇತ್ತಲ್ಲ. ಓ, ಅವಳಂದ್ರೆ ಇಷ್ಟ ಅನ್ಬಿಟ್ಟು ಈ ತರ ಗೆಟಪ್ಪಲ್ಲಿ ಬಂದಿದ್ದು. ಏನೋ ನೀವೆಷ್ಟುದ ಹೆಣ್ಮಕ್ಳು ಇಟ್ಕೊಂಡು ಹಿಂಗೆಲ್ಲ ಕಾಳು ಹಾಕೊಂಡು ಏನಪ್ಪ ಗೊತ್ತಾಗಲ್ಲ. ನಮ್ಮ ಜಡ್ಜಸ್ನ ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ. ರಚಿ, ಈ ತರ ಗೆಟಪ್ ಹಾಕೊಂಡು ಬಂದ್ರೆ ಮನೆ ಸಿಗತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಕಾಮಿಡಿ ಅಂತ ಬಂದ ತಕ್ಷಣ ಡೆಫಿನೆಟ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತಾರೆ. ಬಟ್ ಮಗ ತಿಲಕ್ ಹುಡುಗಿ ಗೆಟಪಲ್ಲಿ ಸಕ್ಕದಾಗಿ ಕಾಣಿಸಿದ್ಯಾ ಮಗ. ಅದಾದ್ಮೇಲೆ ನಮ್ಮ ಕ್ಯೂಡಿ ಪಾಯ್ ಹರ್ಷಿತಾ, ಪಾಪ ಮಜಾ ಭಾರತ ನೋಡ್ಬೇಕಾದ್ರೂ ಬಿಡಲ್ವನೋ ನೀನು. ಪಾಪ ನಮ್ ಶೋ ನೋಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೇನೆ ನೀನು. ಹೌ ಡೇ ಯು ಟು ಡೂ ದ್ಯಾಟ್? ವೆರಿ ಎಂಟರ್ಟೈನಿಂಗ್ ಇಟ್ ವಾಸ್. ಓವರ್ ಆಲ್ 4 ಜನ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಹರ್ಷಿತಾ, ದೇ ವಾಸ್ ನಥಿಂಗ್ ಫಾರ್ ಯು ಇನ್ ದ ಸ್ಕೆಟ್. ಬಟ್ ಕೊಟ್ಟಿದ್ದು ಒಂದು ಸ್ಮಾಲ್ ಕ್ಯಾರೆಕ್ಟರ್ನ ನಿನ್ ಕ್ಯೂಟ್ನೆಸ್ ಅಲ್ಲಿ ತಿನ್ಕೊಂಡ್ಬಿಟ್ಟೆ. ಆ್ಯಂಡ್ ಇನ್ನು 3 ಜನ, ಯು ಗೈಸ್ ರಿಯಲಿ ಗುಡ್, ಲೈಕ್ ಯು ಡಿಡ್ ರಿಯಲಿ ವೆಲ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ಸ್ಕಿಟ್ ಒಂಥರ ಚೆನ್ನಾಗಿತ್ತು. ಆನ್ ದಿ ಹೋಲ್ ನಾನು ಹೇಳೋದು ಪ್ಯಾಕೇಜ್ ಚೆನ್ನಾಗಿತ್ತು. ಹರ್ಷಿತಾ ಅಂದಾಗಲಿ, ಸಿದ್ದು ಪರ್ಫಾರ್ಮೆನ್ಸು, ಎವ್ರಿಬಡಿ ಪ್ಯಾಕೇಜ್ ಚೆನ್ನಾಗಿತ್ತು. ಯು ಹ್ಯಾವ್ ಟು ಬಿ ವೆರಿ ಟೂ ಪರ್ಫೆಕ್ಟ್. ಚೆನ್ನಾಗಿತ್ತು, ಬಟ್ ದೇ ಸ್ಟಿಲ್ ಚಾನ್ಸ್ ಆಫ್, ಯಾಕಂದ್ರೆ ನಿಮ್ಮನ್ನು ನೋಡಿದ್ದೀನಿ ಬೇರೆ ಸ್ಕಿಟ್ಟಲ್ಲಿ, ದೇ ಸ್ಟಿಲ್ ಚಾನ್ಸ್ ಆಫ್ ಇಂಪ್ರೂವಿಂಗ್. ಸೊ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಅನ್ನೋದು. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಅಂಡ್ ಸ್ಕಿಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಮುಂದಿನ ಸ್ಕಿಟ್ಗಳನ್ನ ಇದೇ ತರ ಮಾಡಿ, ಓಕೆನಾ? ನಮ್ಮನ್ನ ನಗಿಸ್ಬೇಕು ಚೆನ್ನಾಗಿ ನೀವು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕಳ್ಳನ ತರ ಕಾಣಿಸೋದ್ ಬೇರೆ, ಕಳ್ತನ ಮಾಡೋದೇ ಬೇರೆ. ಹಾಗಿದ್ರೆ ನಿಜವಾದ ಕಳ್ಳ ಯಾರು? ಅದನ್ನ ಕಂಡಿಡಿಯೋದು ಸಿಕ್ಕಾಬೇಡ ಕಷ್ಟಪ್ಪ. ಈ ಸ್ಕಿಟ್ ನೋಡಿ ನಿಜವಾದ ಕಳ್ಳ ಯಾರು ಅಂತ ನಿಮ್ಗೆ ಗೊತ್ತಾಗತ್ತೆ. ಚಿನ್ನ, ಇವತ್ತೇನ್ ದಿನ ಹೇಳು? ಏನ್ ದಿನ?
ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ. ಪ್ರಪಂಚದಲ್ಲೇ ಗಂಡ ಹೆಂಡತಿ ಇತಿಹಾಸದಲ್ಲೇ ಫಸ್ಟ್ ಟೈಮ್ ವೆಡ್ಡಿಂಗ್ ಆನಿವರ್ಸರಿ ಹೆಂಡತಿ ಮಾಡ್ತಿರೋದು, ಗಂಡ ನೆನಪಲ್ಲಿ ಇಟ್ಕೊಂಡಿರೋದು. ಯಾಕಂದ್ರೆ ನನ್ಗೆ ಹೆಂಡತಿ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಯು ಅನ್ನೋ 3 ಪದನೇ ನಮ್ಮಿಬ್ರನ್ನ ಒಂದ್ ಮಾಡಿದ್ದು. ಒಂದಾಗಿದ್ದ ನಾನು ಈಗ 11 ಆಗಿ ಈಗ 111 ಆಗಿದ್ದೀವಿ. ಖುಷಿ, ನಿನಗೀಗ ತಂಗಿ ಪಾಪು ಬೇಕಾ ತಮ್ಮ ಪಾಪು ಬೇಕಾ? ನಾಯಿ ಮರಿಬೇಕು. ನಮ್ ಕೈಲಾಗಂತದ ಹೇಳಪ್ಪ. ತಂಗಿ ಪಾಪು. ನೋಡ್ದ, ತಂಗಿ ಪಾಪು ಬೇಕಂತೆ. ಏನ್ರಿ ನೀವು ಮಗು ಮುಂದೆ? ಸರ್, ನಮ್ಮಪ್ಪ ಹಿಂಗ್ ಓಡ್ಸೋ ಗಾಡಿ ತಗೋ ಅಂತ ಅಂದ್ರು. ನಾನ್ ಬೇಡ, ಹಿಂಗ್ ಓಡ್ಸೋ ಗಾಡಿನೇ ಸಾಕು ಅಂತ ಈ ಗಾಡಿ ತಗೊಂಡೆ. ಚಿನ್ನ, ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ, ಬಾ ಕೇಕ್ ಕಟ್ ಮಾಡೋಣ. ಹಲೋ, ಹಾಯ್ ಮಗ. ಹಾಯ್ ಮಗ. ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಮಗ. ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು ಕಣ. ಮಗ, ಎಣ್ಣೆ ಪಾರ್ಟಿ ಗೀಟಿ ಏನು ಇಲ್ವಾ? ಎಣ್ಣೆ ಬಗ್ಗೆ ಮಾತಾಡೋದ್ರೆ ಮಗನೇ ಫೋನೇ ಮಾಡ್ಬೇಡ, ಇಡ ಫೋನು. ರೀ, ಕೋಪಿಸ್ಕೋಬೇಡ್ರಿ. ಅಲ್ಲ, ನಾನ್ ನಿಮ್ ತಾಯನೇ ಮಾಡಿಲ್ಲ, ಸತ್ರು ನಾನು ಕುಡಿಯಲ್ಲ ಅಂತ. ಅಯ್ಯೋ 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 ರೀ, ಐ ಲವ್ ಯು. ಆಹಾ, ಈ ಸೋಡ್ ನೋಡಿ ನಾನು ಇಷ್ಟಪಟ್ಟಿದ್ದು. ಸರ್, ಈ ಹೆಂಡತಿಗಳು ಪೆದ್ದುಗಳಿದ್ದಂಗೆ, ಸ್ವಲ್ಪ ಡೌ ಮಾಡಿ ನಂಬಿಸ್ಬಿಟ್ರೆ ಸಾಕು, ಎಲ್ಲ ನಂಬಿಡ್ತಾರೆ. ಏನಂದ್ರೆ? ಅದು ಸರ್ರಿಗೆ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಅಂತ ಹೇಳ್ತಾ ಇದ್ದೆ. ಏನಾಯ್ತು ಗಬ್ಬು ಹುಡ್ಕೊಂಬಂದೇನ? ಇವತ್ತು ನಿಂದು ಡೆತ್ ಡೇ ಅಲ್ವಾ? ಬರ್ತ್ಡೇ ಅಲ್ವಾ? ಸಾರಿ, ವೆಡ್ಡಿಂಗ್ ಡೇ ಅಲ್ವಾ? ಚೂರು ಹಾಕೊಂಡ್ಬಂದಿದ್ದೀನಿ ಬಾವಾ. ತುಂಬಾ ವರ್ಷದಿಂದನೇ ಆರ್ಡರ್ ಕೊಟ್ಟು ಒಂದು ಗಿಫ್ಟ್ ತಂದಿದ್ದೀನಿ ಬಾವಾ. ಏನದು? ಇರಿ ಬಾವಾ, ಕೈ ಕೊಡಿ. ಹೋಯ್ತಾ ಇಲ್ಲ ಬಾವಾ, ನಿನ್ನೆ ಹೆಬ್ಬೆ ಇಷ್ಟೊಂದು ದಪ್ಪ ಬಿಡಿದೆ. ಅದು ಜಿಮ್ ಅಲ್ಲಿ 30 kg ಡಂಬಲ್ಸ್ ಹಾಕಿ ಎತ್ತುತ್ತೀನಲ್ಲ, ಹಂಗಾಗಿ ದಪ್ಪ ಆಗಿದೆ ಕಣ. ಹೆಬ್ಬೆಳಿಂದನೇ ನೀವು 30 kg ಎತ್ತೀರ ಅಂದ್ರೆ ಇನ್ನ ಎಷ್ಟು ಬಯಸಿ ನೋಡ, ಸಂಜೆ ಟ್ಯೂಷನ್ ಬಾ, ಇನ್ನು ಹೇಳ್ಕೊಡ್ತೀನಿ. ಅಲ್ಲ, ಇದು ನಿಮಗೆ ಆಗಲ್ಲ ಅಂದ್ರೆ ಏನ್ ಮಾಡೋದು? ಏಯ್ ಪಾಪ, ಬೈಲಿ ಕೈ ಕೊಡು. ಚೆನ್ನಾಗಿದೆ. ನಾನ್ ಸುಮ್ನೆ ಕೊಟ್ಟದು ಮಾಮಂಗಂದೆ ಮಕ್ಕ ಚುಚ್ಬಿಡ್ತೀನಿ. ಕಾಚಿ ಬಿಡ್ತೀನಿ. ಅದಿರ್ಲಿ ಬಿಡ, ಮಕ್ಳ ಹತ್ರ ಆಟ ಆಡ್ಕೊಂಡು. ಇವತ್ತು ನಮ್ ವೆಡ್ಡಿಂಗ್ ಆನಿವರ್ಸರಿ, ಬಾ ಕೇಕ್ ಕಟ್ ಮಾಡ. ಅಣ್ಣ, ಕೇಕು ನಂಗ್ ಬೇಕು, ನಂಗಿಷ್ಟ. ಒಂಚೂರಾದ್ರೂ ಮರ್ಯಾದೆ ಬೇಡವಾ? ನಾನು ಹಿರಿಯೋನು, ಈ ಮನೆಗೆ ಖರೀದಿ ಬಂದಿದ್ದೀನಿ, ಒಂಚೂರು ಬೇಡವಾ? ಲೇ, ಯಾಕ ಏನಾಯ್ತಾ ಬಾವಾ? ಗೋಲ್ಡ್ ಪೀಸ್ ತರ ಎಷ್ಟು ಸರಿ ಬಾಯ್ ತೆಗೆದಿದ್ದೀನಿ, ಒಂದೇ ಒಂದು ಕೇಕ್ ಪೀಸ್ ಬೇಡವಾ ಬಾವಾ? ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳ ಸರಿಯಾಗಿ ಬೆಳೆಸ್ಬೇಕು, ಇಲ್ಲ ಅಂದ್ರೆ ಬೀದಿ ಬಜಾರಿಗಳಾದಾಗ ಆಗ್ಬಿಡ್ತಾರೆ ಬಾವಾ. ಯಾಕಣ್ಣ, ಏನಾಯ್ತು? ಕೇಕ್ ಕೊಡ್ಲಿಲ್ಲ, ತಗೊಂಡೋಗ್ಬಿಟ್ಲು. ಬಿಡಲ್ಲ, ಇವತ್ತು ಕೇಕ್ ತಿಂತೀನಿ. ಚೋಟ ಮೆಣಸಿನ್ಕಾಯಿ ಹೊಡೆ ಕೇಕು. ಚಿನ್ನ, ಏನ್ರಿ? ಬಾಯಲ್ಲಿ ಕೈ ಕೊಡು. ಕಣ್ಮುಚ್ಚು. ಕೈ ಮುಂದೆ ಮಾಡು. ಕಣ್ಬಿಡು. ಗೋಲ್ಡ್ ಚೈನು. ಶ್ವೇತಾ, 30 ಗ್ರಾಮ್ ಗೋಲ್ಡ್ ಚೈನು. ಚೈನಾ 30 ಗ್ರಾಮ್ ಗೋಲ್ಡ್ ಚೈನ್. ಹಲೋ. ಅಯ್ಯೋ 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 ರೀ, ಸಕ್ಕತ್ತಾಗಿದೆ. ಐ ಲವ್ ಯು. ಈ ಸೋಡ್ ನೋಡೇ ನಾನು ಇಷ್ಟಪಟ್ಟಿದ್ದು. ಅಂದಂಗೆ ಎಲ್ರಿ ತಂದ್ರಿ? ತಲೆ ಹೊಡ್ದೆ. ಮತ್ತಿನ್ನೇನು, ಚೀಟಿ ದುಡ್ಡಿನದು. ಆ ಚೀಟಿ ದುಡ್ಡನ್ನ ನೀವು ಬೈಕ್ ತಗೊಳಕ್ತಾನೆ ನಾನು ಇಟ್ಟಿದ್ದ. ನಂದಂಗೆ ಇರ್ಲಿ ಬಿಡು ಚಿನ್ನ, ನೀನ್ ಖುಷಿಯಾಗಿರ್ಬೇಕು, ಅಷ್ಟು ಸಾಕ್ ನನಗೆ. ಹೋಗ್ರಿ, ಆದ್ರೂ ನೀವು ಆ ಚೀಟಿ ದುಡ್ಡು ತಗೋಬಾರ್ದಿತ್ತು. ಚೀಟಿ ದುಡ್ಡು ಬಿಡಿಸಿ 3 ತಿಂಗಳಾಯ್ತು, ಇವಳು ಇವಾಗ ಹೇಳ್ತಾ ಇದ್ದಾಳೆ. ಏನಂದ್ರೆ? ಏನಿಲ್ಲ, ಚೈನಾ 30 ಗ್ರಾಮ್ ಗೋಲ್ಡ್ ಚೈನ್. ಹಲೋ. ಏ ಕೊಡೆ, ಚೋಟ ಮೆಣಸಿನ್ಕಾಯಿ ಕೊಡೆ.
ಬಾಯ್ ಎತ್ಕೋ ನಂಗೆ ಕೇಕ್ ಇಟ್ಕೊಂತ ಹೋಗಿ ಹೋಗಿ ಆ ಮಗು ಜೊತೆ ಆಟ ಆಡ್ತಿದ್ಯಲ್ಲ ನೀನ್ ಲೈ ಬಾವಾ ಬೇಗ ನನ್ನ ವೆಲ್ಡಿಂಗ್ ಶಾಪಿಗೆ ಕರ್ಕೊಂಡು ಹೋಗು ಬಾವಾ ಇಲ್ಲಾಂದ್ರೆ ಉಸಿರು ಗಂಟು ಸತ್ತಾಗ್ಬಿಡ್ತೀನಿ ಬಾವಾ ಚಿನ್ನ ನಾನು ವೆಲ್ಡಿಂಗ್ ಶಾಪ್ ಹೋಗ್ಬಿಟ್ಟು ಈ ಪಾತ್ರೆ ತಗ್ಸ್ಬಿಟ್ಟು ನಾನು ಹಂಗೆ ಡ್ಯೂಟಿಗೆ ಹೋಗ್ಬಿಡ್ತೀನಿ ರೀ ಅದಕ್ಕೆ ಯಾಕ್ರಿ ವೆಲ್ಡಿಂಗ್ ಶಾಪು ನೀವ್ ಈ ಕಡೆ ಬನ್ನಿ ಅಮ್ಮ ಯಾಕೆ ತೆಗ್ದಿದ್ದು ಆಟ ಆಡಕ್ ಚೆನ್ನಾಗಿತ್ತು ಬಾಯಲ್ಲ ಆಟ ಆಡು ಚಚ್ಚಿಬಿಟ್ಟ ನಂಗೆ ಮಂಗ್ ಮಂಗಂದೆ ಮಕ್ಕ ಚಚ್ಚಿಬಿಡ್ತೀನಿ ಕಚ್ಚಿಬಿಡ್ತೀನಿ ವಾಗ ಚಿನ್ನ ಆಹಾ ನನ್ ಮುದ್ದಿ ಹೆಂಡ್ತಿ ವೆಲ್ಡಿಂಗ್ ಶಾಪ್ ಹೋಗೋ ದುಡ್ಡೇ ಉಳಿಸ್ಬಿಟ್ಲು ಆಹಾ ಐ ಲವ್ ಯು ಐ ಲವ್ ಯು ಓ ಐ ಟು ಲವ್ ಯು ಸೋ ನೋಡೆ ನಾನು ಇಷ್ಟಪಟ್ಟಿದ್ದು ಅಪ್ಪ ತಂಗಿ ಪಪ್ಪುಗೆ ಆರ್ಡರ್ ಮಾಡ್ತಿದ್ಯಾ ನೋಡೆ ನಮ್ಮ ಮಗಳು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಈ ಸಲ ಆರ್ಡರ್ ಮಾಡಿದ್ರೆ ಕರೆಕ್ಟ್ ಡೆಲಿವರಿ ಆಗ್ಬೇಕು ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅಮ್ಮ ಏನಮ್ಮ ಮಾ ನಿದ್ದೆಮ್ಮ ಹೋಗಮ್ಮ ಮಕ್ಕಲ್ಲಿ ನೀನು ಬಾ ಅಮ್ಮ ನಿದ್ದೆ ಬರಲ್ಲ ಎಲ್ಲ ಅವ್ರ ಅಪ್ಪನ ಬುದ್ಧಿನೇ ಕಳ್ಳ 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 ಕಳ್ಳರು ನಾವೆಲ್ಲರೂ ಕಳ್ಳ 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 ಕಳ್ಳರು ನಾವೆಲ್ಲರೂ ಸುಳ್ಳ 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 ಕಳ್ಳರು ನಾವೆಲ್ಲರೂ. ಏನಿದು ಗರ್ಜನೆ ಯಾವ್ದಾದ್ರು ಸಿಂಹದ ಗುಹೆಗೆ ಬಂದ್ಬಿಟ್ನಾ ಮಾಡ್ತೀನಿ ನನ್ನ ಮಗನಿಗೆ ಮೋಸ್ಟ್ಲಿ ಕನ್ಸಲ್ಲಿ ಲಂಬೆ ಬಂದಿದ್ದಾಳೆ ಅನ್ಸುತ್ತೆ ಅದಕ್ಕೆ ಇಷ್ಟೊಂದು ಖುಷಿಯಾಗವಳೆ ಮೈ ರಂಬಾ ಐ ಆಮ್ ಹೊಟ್ಟಿ ತುಂಬ ಕುಡಿಯಿಂಗು ಮೈ ಬಾಡಿ ಜುಮ್ ಜುಮ್ ಅನ್ನಿಂಗು ಪ್ಲೀಸ್ ಕಮ್ಮಿಂಗು ಟಚಿಂಗು 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 ನಾನಾ ನಿಮ್ಮ ಅತ್ತೆ ಮಗ ಫಿಲಮ್ ಕರ್ಕೋಗೋದ್ ಬಂದಿದ್ದೀನಿ ಬಾ ಮಗನ ಅವಳು ಇಷ್ಟೊತ್ತಲ್ಲಿ ಬರಲ್ವಲ್ಲ ನೋಡು ನಾನು ಕಳ್ಳ ಕಳ್ಳನಾ ಎದುರ್ಕೋಬೇಕು ನೀನು ನೀ ಎದುರಿಸ್ಬೇಕು ಹೌದಾ ನೋಡು ನೀನೇನಾದ್ರೂ ಜಾಸ್ತಿ ಗಲಾಟೆ ಮಾಡಿದ್ರೆ ಹೊರಗಡೆ ಮಲಗಿರೋ ನಿನ್ ಗಂಡನ ಕಂತ ಸಾಯಿಸ್ಬಿಡ್ತೀನಿ ಓಕೆ ಸಾಯಿಸು ಏನ್ ಹೇಳ್ತಿದ್ದೆ ನೀನು ಅವ್ನು ನನ್ನ ಗಂಡ ಅಲ್ಲ ಅಯ್ಯೋ ಪಾಪಿ ಗಂಡನ್ನ ಸಾಯಿಸ್ಬಿಟ್ಟು ಇನ್ನೊಬ್ಬನ್ ಕರ್ಕೊಂಡ್ ಮಲಗಿಸಿದ್ಯಾ ಅವ್ರು ನಮ್ಮ ಅಣ್ಣ ಓ ಅಣ್ಣನಾ ಸರಿ ಒಡವೆಗಳೆಲ್ಲ ತೆಗಿ 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 ಬಂದ್ಬಿಡು ಏಯ್ ಅದನ್ನ ಯಾರು ಕೊಟ್ಟಿದ್ದು ನೋಡಿ ಇದನ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ ಕೊಡ್ತೀನಿ ನಿಜ ಹೇಳಿ ಅದು ನಿಮ್ಗೆ ಯಾರು ಕೊಟ್ಟಿದ್ದು ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ಹಾಗಾದ್ರೆ ನಿಮ್ಮ ಹೆಸರು ಲಿಖಿ ನಿಮ್ಮ ಹೆಸರು ಆಕಿ ಅಂದ್ರೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಲಿಕ್ಕಿ ನೀವೇನಾ ಲಿಕ್ಕಿ 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 ನೀನ್
ನಿಂಗೆ ನೆನ್ಪಿದ್ಯಲಿಕ್ಕಿ ಚಿಕ್ಕ ವಯಸ್ಸಲ್ಲಿ ನಾವಿಬ್ರು ಚಾಮುಂಡಿ ಬೆಟ್ಟದಲ್ಲಿ ಕಣ್ಣ ಮುಚ್ಚಾಲೆ ಆಡ್ಬೇಕಾದ್ರೆ ಆ ಬಂಡೆ ಹಿಂದೆ ಹೋಗಿ ಹೊಸ್ಕೋತೀನಿ ಅಂತೆ. ನಾನು ಆ ಬಂಡೆ ಸರಿ ಇಲ್ಲ ಬೇಡ ಅಂತ ಹೇಳ್ತೆ. ಇಲ್ಲ ನಾ ಅಲ್ಲೇ ಹೊಸ್ಕೋತೀನಿ ಅಂತ ಪುನಃ ನೀನು ಹೋಗಿ ಅಲ್ಲೇ ಕೂತ್ಕೊಂಡೆ. ನಾನು ಬಂದು ಅಲ್ಲೇ ಕೂತ್ಕೊಂಡೆ. ಇಬ್ರು ಸೇರಿ ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡಿದ್ ನಿಮ್ಮಪ್ಪ ನನಗೆ ಮೆಟ್ಟ ನೋಡಿದ್ರು ಈಚೆಗೆ ಆಗ್ತಾ. ಅವತ್ತಿಂದ ನಾನಲ್ಲಿ ಅದಾದ್ಮೇಲೂ ನಾನಿನ್ನ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಆದ್ರೆ ನೀನ್ ಎಲ್ಲೂ ಸಿಗ್ಲಿಲ್ಲ. ನಿನ್ನ ಆವತ್ತಿಂದ ಮನ್ಸಲ್ಲೇ ಇಟ್ಕೊಂಡು ಪ್ರೀತಿಸ್ತಾ ಇದ್ದೀನಿ. ನೋಡು, ನೀನ್ ಕೊಟ್ಟಿರೋ ವಸ್ತುನ ಇಷ್ಟು ಜೋಪಾನವಾಗಿ ನೋಡ್ಕೊಂಡಿದ್ದೀನಿ. ಆದ್ರೆ ಏನ್ ಮಾಡೋದು, ನಂಗೆ ಆಲ್ರೆಡಿ ಮದ್ವೆ ಆಗಿದೆ. ನನ್ ಗಂಡ ಶ್ರೀರಾಮಚಂದ್ರ, ಆದ್ರೆ ಬಿಲ್ಲು ಬಣ ಮಾತ್ರ ಇಲ್ಲ. ನನ್ನ ಹೆಂಡತಿ ಸೀತೆ ಇನ್ನು ಬೆಂಕಿಗೆ ಹಾಕಿಲ್ಲ. ಅಯ್ಯೋ ಅದೆಲ್ಲ ಬಿಡು. ಅಂದಂಗೆ ಜೀವನಕ್ಕೆ ಏನ್ ಮಾಡ್ಕೊಂಡಿದ್ಯಾ? ಹಿಂಗೆ ಕಳ್ತನ ಮಾಡ್ಕೊಂಡಿದ್ದೀನಿ. ಕಳ್ತನ ಏನು ಕಳ್ತನ ಅಂತ ಹೋಯ್ತಿದ್ಯಾ? ಜೀವನದಲ್ಲಿ ಯಾವನು ಕಳ್ತನ ಮಾಡಿಲ್ವಾ? ಅನುಪಮ ಮೇಡಮ್ ಕೇಳು, ಅವ್ರು ಕಳ್ತನ ಮಾಡಿಲ್ವಾ? ಕೂತಿರೋ ಆಡಿಯನ್ಸ್ ಕೇಳು, ಅವ್ರು ಕಳ್ತನ ಮಾಡಿಲ್ವಾ? ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಕೆಲಸ ಮಾಡಿ ಇಂಜಿನಿಯರಿಂಗ್ ಮಾಡಿದ್ಕೆ ನನ್ನ ಮಕ್ಕಳು ಯಾರು ಕೆಲಸ ಕೊಡ್ಲಿಲ್ಲ. ಜೀವನಕ್ಕೆ ಏನ್ ಮಾಡ್ಲಿ ನಿಕ್ಕಿ, ಏನ್ ಮಾಡ್ಲಿ? ಕಳ್ತನನೇ ಮಾಡು. ಇದಕ್ಕೆ ನೀನು ನನಗೆ ತುಂಬಾ ಇಷ್ಟ ಆಗೋದು. ಏಯ್, ಏನ ಮುಖ ನೋಡ್ತಿದ್ಯಾ? ನಿನ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡು. ತಗೋ, ಇದು ನನ್ ಗಂಡ ಕೊಟ್ಟಿರೋದು. ಏನು? ನನ್ ಗಂಡ. ನಿನ್ ಗಂಡ ಕೊಟ್ಟಿರೋದು? ತಗೋ ನೋಡು, ಗಂಡ ಕೊಟ್ಟಿರೋದ್ನ ಎಂಟಿರೋ ಸುಲಭವಾಗಿ ನಂಬಾರ್ದಂತೆ. ಇರೋದು ನೋಡ್ತೀನಿ. ಏನ್ ಮಾಡ್ತಿದ್ಯಾ? ಜೈ ರೋಲ್ಡ್ ಗೋಲ್ಡ್ ಕೊಟ್ಟವನೇ. ಇದನ್ನ ಕೊಡ್ಬೇಕ ನೀ ಗಂಡ ಏನಂದ? ಚಲ ಚೈನಾ 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 ಗೋಲ್ಡ್ ಚೈನಾ. ಹಲೋ ಅನ್ನ ಅವನೇ ಬಾಯಿ ಬಿಟ್ಟು ರೋಲ್ಡ್ ಗೋಲ್ಡ್ ಅಂತ ಬಗಳೋನೆ. ನಿಂಗೆ ಅಷ್ಟು ಗೊತ್ತಾಗಲ್ವಾ? ಅಯ್ಯೋ ಛೇ, ಅದೆಲ್ಲ ಬಿಡು. ಅಂದಂಗೆ ತಗೋ, ನಿನ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡು. ಕೊಡು ತಗೋ ತಗೋ ಕೊಡು ಕೊಡು ತಗೊಳ್ಳೋ. ಅದು ಕೊಡು ತಗೋ, ಎಲ್ಲ ತಗೋ ತಗೋ. ಸಾಕಾಯ್ತಾ? ತೃಪ್ತಿ ಆಯ್ತಾ ನಿನ್ಗೆ? ಬೀರು ಬೀಗ ಎಲ್ಲಿಟ್ಟಿದ್ಯಾ? ನಾ ಇಲ್ಲಿದ್ದೀನಿ. ಏಯ್ ಕೊಡ್ಬೋದಾಗಿತ್ತು, ಆದ್ರೆ ಬೀರು ಬೀಗ ನನ್ ಗಂಡನ ಹತ್ರ ಇದೆ. ನಾನು ಓಪನ್ ಮಾಡ್ಲಾ ಬೀರು ಬೀಗನ? ಏನೋ ಮಾಡ್ತಿದ್ಯಾ? ಬೀಗ ಸವಿತಾ ಇದ್ದೀನಿ. ನೀ ಗಂಡನ ಶ್ರೀರಾಮಚಂದ್ರ ಅನ್ಕೊಂಡ್ರೆ ಶ್ರೀರಾಮ್ ವೈನ್ಸೇ ಓಪನ್ ಮಾಡೋನಲ್ಲೇ. ಓಕೆ, ನನ್ ಗಂಡ ಮದ್ವೆ ಆದಾಗಿಂದ ಯಾವ ಎಣ್ಣೆನು ಕುಡ್ದಿಲ್ಲ, ಯಾವ ಮೊಬೈಲ್ ಯೂಸ್ ಮಾಡಿಲ್ಲ, ಬೇರೆ ಯಾವ ಹೋಟ್ಲಲ್ಲೂ ಊಟ ಮಾಡಿಲ್ಲ ಅಂತಿದ್ದ ಕಣೋ. ಅಲ್ಲ, ಎಲ್ಲ ಹೆಂಡ್ತಿರು ನನ್ ಗಂಡ ಮನೇಲೇ ಊಟ ಮಾಡ್ಬೇಕು ಅಂದ್ರೆ ಹೋಟ್ಲಿಟ್ಟಿರೋರ್ ಗತಿ ಏನಾಗಬೇಕು? ಹಾಯ್ ಮುದ್ದು, ಏನೋ ನೀನು ರಾತ್ರಿ ಫೋನ್ ಮಾಡ್ತೀನಿ ಅಂತ ಮಾಡೇ ಇಲ್ಲ. ಅದಕ್ಕೆ ನಾನೇ ಮಾಡ್ದೆ. ನಿನ್ ಹೆಂಡತಿ ಮಗಳು ಮಲಗಿದಾರಾ? ಅಲ್ಲ ಕಣೋ, ಗೋವಾಗ್ ಹೋಗೋದು ಫಿಕ್ಸ್ ಆಗಿತ್ತಲ್ಲ, ಹೆಂಡತಿಗೆ ಏನಂತ ಹೇಳಿದ್ಯಾ? ನೀನ್ ಬಿಡು ಕಿಲಾಡಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮ್ಯಾನೇಜ್ ಮಾಡಿರ್ತೀಯ. ಮತ್ತೆ ನನ್ನ ಹತ್ರ ಆರ್ತಿ ಕುಡಕ್ಕೋಗಿ ತಡೆ ಹೊಡ್ಸ್ಕೊಂಡ್ ಬರೋಣ ಅಂತಿದ್ದ ಕಣೋ. ನನ್ ಗಂಡ ಇಂಥವ್ನಾ? ಕಣವ, ಇನ್ನೂ 4 ಮೊಬೈಲು, 50 ಸಿಮ್ಮು, 500 ಬಾಟ್ಲುಗಳೆಲ್ಲ ಇಟ್ಟವನೆ. ಈ ಬಾರ್ ಸಪ್ಲೈರಿ ನೆಂಟಿ ತರ ಕೇಳಿದ್ದೆ, ಇನ್ನು ಎಷ್ಟೊತ್ತಾದ್ರೂ ತರಲೇ ಇಲ್ಲಲ್ಲ. ಯುವರ್ ಸರ್ವಿಸ್ ರೆಡಿ ಸರ್. Oh my Lamba, I am full tight hugging you. Please coming you. Touching go. ಅಮ್ಮನ ಯಾರು ನಿನ್ ಮಗಳ? ನೋಡಕ್ ನಂತರನೇ ಅವಳೆ, ಅಂದ್ರೆ ನಂತರ ಲಕ್ಷ್ಮಣ ಮಗಳೇ ಅಂತೆ. ನಿನ್ನಷ್ಟೇನ್ ಖರಾಬ್ ಆಗಿಲ್ಲ. ಅಮ್ಮ, ತುಂಬಾ ನೋವ್ತಿದ್ಯಮ್ಮ ಬೆರಳು. ಅಯ್ಯೋ ಬಿಡಿ, ನಾನ್ ನೋಡ್ಕೋತೀನಿ. ಈ ಕಡೆ ಬಮ್ಮ. ಅಮ್ಮ, ಹಲೋ, ಯಾರು ನೀವು? ಅದು ನಿಮ್ ಗಂಡ ನಮ್ಮ ಮನೇಲಿ ಕದೀತಾ ಇದ್ದಾರೆ, ಸ್ವಲ್ಪ ಬಿಸಿ ಇದಾರೆ ಅಷ್ಟೇ. ಎಣ್ಣೆ ಗುರುವಾಯೂರಪ್ಪ. ಜೇಜೆ ಅಕ್ಕ ಅಕ್ಕನಾ? ಅಕ್ಕ, ನನ್ನ ಗಂಡ ನಿಮ್ ಮನೆಗೆ ಬಂದಿದಾರಲ್ಲ, ಅವರಿಗೆ ಏನಾದ್ರು ಕೊಟ್ಟು ಕಳಿಸಿ. ನನ್ನ ಮಗುಗೆ ತುಂಬಾ ಹುಷಾರಿಲ್ಲ, ಜ್ವರ ಬಂದಿದೆ ಅಕ್ಕ. ನೀನೇನು ಚಿಂತೆ ಮಾಡ್ಬೇಡ ತಂಗಿ. ತಂಗಿನ ನೋಡು, ಮಗುಗೆ ತಣ್ಣೀರ್ ಬಟ್ಟೆ ಉಜ್ಜಿ ಹಣ ಮೇಲೆ ಹಾಕು, ಎಲ್ಲ ಸರಿ ಹೋಗುತ್ತೆ, ಜ್ವರ ಎಲ್ಲ ವಾಸಿ ಆಗುತ್ತೆ. ಆಯ್ತಾ? ಚೇಚಿ, ನನ್ನ ಗಂಡ ತುಂಬಾ ಒಳ್ಳೆಯವರು, ಏನು ಮಾಡಲ್ಲ. ಅಯ್ಯೋ, ಅದ್ ನಂಗೆ ಗೊತ್ತು. ನೋಡಮ್ಮ,
ಏನು ಬೇಜಾರು ಮಾಡ್ಕೋಬೇಡ, ನಿನ್ ಗಂಡ ಬೇಗ ಬರ್ತಾರೆ, ಎಲ್ಲ ಕೊಟ್ಟು ಕಳಿಸ್ತೀನಿ ಆಯ್ತಾ? ಚೇಚಿ ಅವ್ರು ತುಂಬಾ ಸೇಫ್ಟಿ, ಬರೀ ಕೈಲಿ ಕಳಿಸ್ಬೇಡಿ, ಏನಾದ್ರೂ ಕೊಟ್ಟು ಕಳಿಸಿ. ಆಯ್ತಮ್ಮ, ಆಯ್ತು. ಥ್ಯಾಂಕ್ ಯು ಅಂಕಲ್. ಓ ಪುಟ್ಟ, ನಾನು ಕಾಚಿ ಮಾಡ್ತೀನಮ್ಮ, ನಿದ್ದು ಶ್ರೀ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿ ಹಾಡಾಡ್ತಿದ್ವಲ್ಲ, ಹಾಡಾಡಲ್ವಾ? ಲಾಲೆ 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 ಲಾಲೆ. ಮುಂದೆ ಕೇಳಿ ಅಂಕಲ್, ನಮ್ಮಮ್ಮ ಕೂಡ ಯಾವಾಗ್ಲೂ ಇಷ್ಟೇ ಹೇಳ್ತಾರೆ. ನಾನು ನಿಮ್ಮಮ್ಮ ಬಂಡೆ ತ ಕೂತ್ಕೊಂಡ್ ಕಲ್ತಿದ್ ಇಷ್ಟೇ ಕಣಮ್ಮ. ಆಮೇಲೆ ಅವ್ರ ಅಪ್ಪ ಹೊಡೆದು ಓಡಿಸ್ಬಿಟ್ಟ. ಹಳ್ಳ ಬಂದಿದ್ದಾರೆ, ನನ್ನ ಕಣ್ಣಿಗೆ ಇಬ್ಬಿಬ್ರು ಕಾಣ್ತಿದ್ದಾರೆ. ಎಲ್ಲಿದ್ದಾರೆ ಹಿಡ್ಕೊಂಡ್ಬಿಡ್ತೀನಿ. ಅವ್ನ್ ಕಳ್ಳ ಅಲ್ಲಣ್ಣ. ಬಾಯಲಿ ಕಡೆ ಕಳ್ಳನೆ. ಇನ್ನೊಂದು ಕತ್ತು ಕಣ, ಇನ್ನೊಂದು ಕಿಡ್ನಿ ಕಣ, ಇನ್ನೊಂದು ಹಾರ್ಟ್ ಕಣ. ತಗೊಳ, ಅದೆಲ್ ಬೇಕು ನೀನೇ ಇಟ್ಕೋ. ಮೊಬೈಲ್ ಕೊಡ, ಎಲ್ಲಿದ್ದೀಯಾ? ಮೊಬೈಲ್ ಅಂತ ಇಲ್ಲ. ಇಲ್ಲಿದೆ. ಹಲೋ ಬಾಬಾ, ಕಳ್ಳನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಬಾಬಾ. ಏನೋ ನೀವು ಬರೋದು ಲೇಟ್ ಆಗುತ್ತಾ? ನಾನೇ ಬರ್ತೀನಿ. ಹಲೋ ಬಾಬಾ, ಹಲೋ ಹಲೋ ಹಲೋ. ಅಯ್ಯೋ, ಹೋಗು ಹೋಗು, ನಿನ್ ಮಗು ಹುಷಾರಿಲ್ವತ್ತೆ, ನೀನು ಹೋಗು. ಬಾಬಾ, ಕಳ್ಳನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಬಾಬಾ. ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಸರ್, ಥ್ಯಾಂಕ್ ಯು ಸರ್. ವೆರಿ ಥ್ಯಾಂಕ್ ಯು ವೆರಿ ಮಚ್. ಕಳ್ಳ ಎಲ್ಲೇ? ಕಳ್ಳ ಎಲ್ಲೇ? ಅಣ್ಣ, ನಾನೇ ಕಟ್ ಬಿಚ್ಚಿ ಕಳಿಸ್ಬಿಟ್ಟೆ. ಇವಳೇ ಕಟ್ಟು ಬಿಚ್ಚಿ ಕಳಿಸಿದಾಳಂತೆ. ಕೇಳ್ತೀನಿ. ಲೇ, ಕಳ್ಳಂಗೂ ನಿನಗೂ ಏನ್ ಸಂಬಂಧ? ಹೇಳು ಹೇಳು. ಯಾವಾಗ ಹೊಡಿತಿದ್ದೆ ನೀನು? ಅವಳು ಯಾರು ಅಂತ ಗೊತ್ತೇನು? ಈ ಮನೆ ಮಹಾ ದೇವತೆ ಕಣ. ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿರೋ ಹುಡುಗ ಮನೆಗೆ ಬಂದ್ರು ಕೂಡ ಒಂದ್ ಸೆಕೆಂಡ್ ನನ್ ಬಂದು ಪಕ್ಕ ನಿಂತ್ಕೊಳ್ಳಿಲ್ಲ ಗೊತ್ತಾ? ಅದೇ ನನ್ನ ಮಗು ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಮನೇಲಿದ್ದ ಚಿನ್ನ ಒಡವೆ ಹಣನೆಲ್ಲ ಎತ್ಕೊಟ್ಟಂತ ಮಹಾಲಕ್ಷ್ಮಿ ಕಣ ಅವಳು. ಕಳ್ಳನ ಮಗನೇ, ನೀನು ಮಾತಾಡೋ ಯೋಗ್ಯತೆ ಇಲ್ಲ. ಮುಚ್ಚ ಬಾಯಿ. ಕಳ್ಳ ಅವನಲ್ಲ ಕಣೋ ನೀನು. ಏನೇ ಆದ್ರೂ ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅಂತ ನನ್ ಗಂಡನೇ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ ನೀನು ಬೀದಿ ನಾಯಿಗಿಂತ ಕೀಳು. ನನ್ ಗಂಡನೇ ಶ್ರೀರಾಮಚಂದ್ರ ಅನ್ಕೊಂಡಿದ್ನಲ್ಲೋ. ಅದು ಏನದು? ನಿಮ್ಮಂತ ಗಂಡಸರು ಯೋಗ್ಯತೆನೇ ಇಷ್ಟು. ತಪ್ಪಾಯ್ತು ಚಿನ್ನ. ಮನೇಲಿದ್ದು ದೇವತೆನ ಬಿಟ್ಟು ಗಲ್ಗಲ್ಲಿರೋ ನಾಯಿಗಳಿಗೆ ಕೈ ಮುಗಿತಿದ್ನಲ್ಲ, ನೀ ನನ್ನ ಕಣ್ ತೆರೆಸ್ಬಿಟ್ಟೆ. ಇನ್ಯಾವತ್ತಿಂತ ಕೆಟ್ಟ ಚಟಕ್ಕೆ ಇಳಿಯೋದಿಲ್ಲ. ನಿನ್ನ ಪಾಪನ ನನ್ನ ಕಣ್ಣಲ್ಲಿರೋ ರೆಪ್ಪೆ ತರ ನೋಡ್ಕೊಂತೀನಿ. ಐ ಲವ್ ಯು, ಐ ಲವ್ ಯು ಟು ಹೇಳೋದಿಲ್ವಾ? ಐ ಲವ್ ಯು 3. ಯಾರ್ ಕಳ್ಳ ಏನು, ನಿಜವಾದ ಕಳ್ಳ ಯಾರು ಅಂತ ಈ ಸ್ಕಿಟ್ ನೋಡಿದ್ಮೇಲೆ ನನಗೆ ಆಕ್ಚುಲಿ ಗೊತ್ತಾಯ್ತು. ಸೊ ರಚಿ, ಸ್ಕಿಟ್ ಹೇಗಿತ್ತು? ಆ ಟೈಟಲ್ಲೇ ಮಜಾ ಇದೆ. ಕಳ್ಳ ಯಾರು, ಬಿಕಾಸ್ ಅವ್ನು ತುಂಬಾ ಇನ್ನೋಸೆಂಟ್ ಆಗಿ ಬಿಹೇವ್ ಮಾಡ್ತಾನೆ ಫಸ್ಟ್ ಅಖಿಲೇಶು. ಅದಾದ್ಮೇಲೆ ಗೊತ್ತಾಗುತ್ತೆ ನೀನ್ ಯಾವಾಗ ಕಬರ್ಡ್ ತೆಗ್ದು ತೋರಿಸಿದಾಗ ಇಲ್ಲ ಅವನೇ ಕಳ್ಳ ಅಂತ. ನೀನ್ ಕಳ್ತನ ಮಾಡಕ್ ಬಂದಿರ್ತೀಯ ಅಂಡ್ ನಿನ್ ಹುಡುಗಿ ಲೈಕ್ ನಿನ್ನ ಎಕ್ಸ್ ಅವಳು ಹೇಳ್ತಾಳೆ ಇಲ್ಲ ನೀ ಏನ್ ಮಾಡ್ತಿದ್ಯೋ ಅದು ಕರೆಕ್ಟು. ಅದೆಲ್ಲ ತುಂಬಾನೇ ಇಷ್ಟ ಆಗುವಂತ ಕೆಲವೊಂದು ಪಾಯಿಂಟ್ಸ್ ಅದು. ಹರ್ಷಿತಾ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋಬೋದಾಗಿತ್ತು ಹರ್ಷಿತಾನ ಈ ಸ್ಕಿಟ್ಟಲ್ಲಿ. ನೀವು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಿರೋ, ಎಷ್ಟು ಫಾಸ್ಟ್ ಆಗಿರ್ತಿರೋ, ಯಾವ ಡೈಲಾಗ್ ಎಲ್ಲಿ ಪಂಚ್ ಮಾಡಬೇಕು, ಹೆಂಗೆ ಮಾಡಬೇಕು, ಅದು ನಿಮ್ಮಲ್ಲಿ ಇರಬೇಕು. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ಲೀಸ್ 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 ಇಟ್ಸ್ ಅ ರಿಕ್ವೆಸ್ಟ್, ಚೆನ್ನಾಗಿ ಮಾಡಿ. ಓಕೆ, ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, Last point is look. Both Akhilesh, you're looking fantastic, look wise. ಅವಿನಾಶ್ ಚೆನ್ನಾಗಿ ಕಾಣ್ತಾ ಇದೆಯಾ ಈ ಕಾಸ್ಟ್ಯೂಮ್ ಅಲ್ಲಿ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದೀಗ ಮಜಾ ಭಾರತ ಅಂತ ಒಂದು ಲೆವೆಲ್ ಸೆಟ್ ಮಾಡಿದೀವಿ. ಈಗ ವಿ ಆರ್ ಎಕ್ಸ್ಪೆಕ್ಟಿಂಗ್, ಈಗ ಸ್ಕ್ರಿಪ್ಟ್ ಅದೆಲ್ಲ ಆನ್ ದ ಸ್ಟೇಜ್ ಯು ಹ್ಯಾವ್ ಟು ರಾಕ್. ದಟ್ಸ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್. ದ ಎಕ್ಸ್ಪೆಕ್ಟೇಷನ್ ಕಾಯ್ತೀನಿ. ಸೊ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಗೈಸ್,
ಸಪ್ಪಗಾಗ್ಬೇಡಿ, ಇದೆಲ್ಲ ಎನ್ಕರೇಜ್ಮೆಂಟ್ ಅಷ್ಟೇ. ಓಕೆನಾ? ನೆಕ್ಸ್ಟ್ ಸ್ಕಿಟ್ ಅಲ್ಲಿ ಏನ್ ಮಾಡ್ಬೇಕು, ಸಖದ ಮಾಡ್ಬೇಕು. ಓಕೆನಾ? Okay. ಆಲ್ ದ ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಇದರೊಂದಿಗೆ ಈ ವಾರದ ಎಲ್ಲಾ ಎಪಿಸೋಡ್ಗಳನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮುಂದಿನ ವಾರ ಆಸ್ ಯೂಶುವಲ್ ಸ್ಪೆಷಲ್ ಎಪಿಸೋಡ್ಸ್ಗಳು, ಸ್ಪೆಷಲ್ ಎಂಟರ್ಟೈನ್ಮೆಂಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಇದು ಕಲರ್ಸ್ ಸೂಪರ್ ಚಾನೆಲ್ ನ ಸೂಪರ್ ಡೂಪರ್ ಕಾಮಿಡಿ ಶೋ. ಮತ್ತೆ ಮುಂದಿನ ವಾರ ಸಿಗೋಣ. ಅಲ್ಲಿವರೆಗೂ ನಮ್ಮೆಲ್ಲರೂ ಮಿಸ್ ಮಾಡ್ಕೋತಾ ಇರಿ. ನಮ್ಮ ಎಪಿಸೋಡ್ಗಳನ್ನ ಊಟ್ನಲ್ಲಿ ನೋಡ್ತಾ ವೀಕೆಂಡ್ ಎಂಜಾಯ್ ಮಾಡ್ತಾ ಇರಿ. ಪಟ್ ಅಂತ ಹೋಗಿ ಪಟ್ ಅಂತ ಬರ್ತೀವಿ. ಟಾಟಾ ಬಾಯ್, ಟೇಕ್ ಕೇರ್, ಶುಭರಾತ್ರಿ.